ಸುಮಾರು ಜನ ಸೇರನ್ನ ತಿಂದರು ಸಣ್ಕಲ್ ಕಡ್ಡಿ ಥರ ಇದ್ದಾರೆ. ತಿಂದಿದ್ದು ಮೈಗೆ ಹತ್ತಾ ಇಲ್ಲ, ದೇಹದ ತೂಕ ಹೆಚ್ಚುತ್ತಾ ಇಲ್ಲ. ಈ ವಿಡಿಯೋದಲ್ಲಿ ದೇಹದ ತೂಕ ಹೆಚ್ಚಿಸ್ಕೊಳ್ಳೋದು. ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠಜಿ, ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ನಮ್ಮ ಸುತ್ತಮುತ್ತಲಿನಲ್ಲಿ ಸುಮಾರು ಜನನ ನಾವು ಕಾಣ್ಬೋದು. ಊಟ ಏನೋ ಚೆನ್ನಾಗಿ ಮಾಡ್ತಾರೆ, ಬಟ್ ಆದರೆ ತಿಂದಿದ್ದು ಮೈಗೆ ಹತ್ತಾ ಇಲ್ಲ, ತಿಂದಿದ್ದು ದೇಹ ದಕ್ಕಿಸ್ಕೊಳ್ತಾ ಇಲ್ಲ. ಚೆನ್ನಾಗಿ ಊಟ ಮಾಡ್ತಾರೆ, ಆದರೆ ಇರೋದು ನೋಡಿದ್ರೆ ಸಣ್ಕಲ್ ಕಡ್ಡಿ ಥರ, ಸೇರನ್ನ ತಿಂದರು ಸಣ್ಕಲ್ ಕಡ್ಡಿ ಥರ ಇದ್ದಾರೆ. ಮತ್ತು ಸುಮಾರು ಜನ ಇರ್ತಾರೆ, ಹೈಟು ಪರ್ಸ್ನಾಲಿಟಿ ಅಂದರೆ ಹೈಟ್ ಏನೋ ಇರ್ತಾರೆ, ಉದ್ದುದ್ದು ಬೆಳೆದಿರ್ತಾರೆ. ಅವ್ರಿಗೆ ಅನ್ನಿಸ್ತಾ ಇರ್ತದೆ, ನನ್ನ ಹೈಟಿಗೆ ನಂದು ಬಾಡಿ ವೆಯ್ಟ್ ಇಲ್ಲ, ಇನ್ನೊಂದು 3 kg 5 kg ಅಥವಾ 10 kg ವೆಯ್ಟ್ಗೇನಿದ್ರೆ ನಾನು ನೋಡೋಕ್ಕೆ ಫಿಟ್ಟಾಗಿರ್ತೀನಿ. ಈ ರೀತಿ ಸುಮಾರು ಜನ ಆಸೆಯಿಂದ ಇರ್ತಾರೆ. ವೆಯ್ಟ್ ಗೇನ್ ಆಗ್ತಾ ಇಲ್ಲ, ನನ್ನ ಬಾಡಿ ಹೈಟಿಗೆ ನಾನು ತಕ್ಕನಾದ ವೆಯ್ಟ್ ಇಲ್ಲ, ಸಣ್ಣ ಉದ್ದಕ್ಕೆ ಬಿದಿರು ಕಡ್ಡಿ ಥರ ಇದ್ದೀನಿ. ಈ ರೀತಿ ಸುಮಾರು ಜನ ಸುತ್ತಮುತ್ತಲಿನ ಜನ ಸುಮಾರು ಜನ ಹೇಗಾರ ಮಾಡಿ ವೆಯ್ಟ್ ಗೇನ್ ಮಾಡಬೇಕು ಅಂತ ಆಶಿಸಿಂದ ಇರ್ತಾರೆ. ಅಂಥವರೆಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ಒಂದು ಮುದ್ರೆ, ಕಲರ್ ಥೆರಪಿ, ಹಾಗೆ ಬಣ್ಣದ ಸಂಖ್ಯಾಶಾಸ್ತ್ರ ಕೂಡ. ಇದರ ಮುಖೇನ ನೀವು ನಿಮ್ಮ ದೇಹದ ತೂಕವನ್ನು ಹೆಚ್ಚಿಸ್ಕೋಬೋದು. ಇಲ್ಲಿ ದೇಹ ಅಂತ ಬಂದಾಗ ದೇಹದ ಹೊದಿಕೆ ಏನು? ಚರ್ಮ ಅಂದರೆ ಮಸಲ್ ಸಿಸ್ಟಮ್, ಅದರ ಒಳಭಾಗದಲ್ಲಿ ಸ್ಕೆಲಿಟನ್ ಸಿಸ್ಟಮ್ ಅಂದರೆ ಅಸ್ಥಿರಜ್ಜು, ಮೂಳೆಯ ವ್ಯವಸ್ಥೆ. ಈ ರೀತಿ ಅದರೊಳಗಡೆ ಇಂಟರ್ನಲ್ ಆರ್ಗನ್. ನಾವು ತಿಂದಂಥ ಆಹಾರವನ್ನು ಅಂದರೆ ಆಯುರ್ವೇದದ ಪ್ರಕಾರ ಫಸ್ಟು ರಸ, ರಕ್ತ, ಆಮೇಲೆ ಮಾಂಸ, ಅಸ್ಥಿ, ಮಜ್ಜೆ, ಮೇದ, ಶುಕ್ರ 7 ಕನ್ವರ್ಟ್ ಆದಾಗ ಬಾಡಿಲಿ ಎಲ್ಲೂ ಡಿಫಿಷಿಯನ್ಸಿ ಇಲ್ಲ ಅಂತ. ಕೆಲವರಿಗೆ ಸ್ಟಾರ್ಟಿಂಗೇ ಡಿಫಿಷಿಯನ್ಸಿ, ಅದು ರಸ ಆಗ್ತಿದೆ, ರಕ್ತ ಆಗ್ತಾ ಇಲ್ಲ, ಮಾಂಸ ಆಗ್ತಾ ಇಲ್ಲ, ಅಂದರೆ ದೇಹ ಮಸಲ್ನ ಗ್ರೋತ್ ಮಾಡ್ತಾ ಇಲ್ಲ. ಇನ್ನೂ ಕೆಲವರಿಗೆ ಹೆಂಗೆ ಅಂದರೆ ಪೃಥ್ವಿ ವೀಕ್ ಇದ್ದಾಗ, ಇದೆಲ್ಲವೂ ಕೂಡ ಪೃಥ್ವಿ ವೀಕ್ ಇದೆ ಅಂತ ಸೂಚಿಸುತ್ತೆ. ಮೂಳೆಗಳು ಕೂಡ ಶಾಂತಿ ಇರೋದಿಲ್ಲ. ಯಾವ್ದಾರ ಒಂದು ಕ್ಲಿಷ್ಟಕರವಾದ ಅಭ್ಯಾಸ ಮಾಡಿದಾಗಲೋ, ದೈಹಿಕ ಚಟುವಟಿಕೆ ಮಾಡಿದಾಗ ಮೂಳೆಯಲ್ಲಿ ಬೋನಲ್ಲಿ ಪೇಯ್ನ್ ಬರ್ತಕ್ಕಂಥದ್ದು, ಬಗ್ಗೆ ಎದ್ದೆ ಕೂತ್ರೆ ಆಗಲ್ಲ ಅಂತಕ್ಕಂಥದ್ದು, ಸೊಂಟ ನೋವು ಬರೋದು, ಮಂಡಿ ನೋವು ಬರೋದು. ಈ ವಿಡಿಯೋದಲ್ಲಿ ಮಾಡ್ತಕ್ಕಂಥ ನಾವು ಮುದ್ರೆಯಿಂದ ದೇಹದ ತೂಕ ಹೆಚ್ಚಾಗೋದ್ರೊಂದಿಗೆ ಎಂಟೈರ್ ಬಾಡಿಲಿ ಇರ್ತಕ್ಕಂಥ ಆ ಬೋನು, ಸ್ಕೆಲಿಟನ್ ಸಿಸ್ಟಮ್ ಕೂಡ ಗಟ್ಟಿ ಆಗುತ್ತೆ, ಹಾಗೆ ಮಸಲ್ ಗ್ರೋತ್ ಆಗುತ್ತೆ. ಯಾರೆಲ್ಲ ದೇಹದ ತೂಕವನ್ನು ಹೆಚ್ಚಿಸ್ಬೇಕು ಅಂತಿರ್ತಾರೋ ಅವರಿಗೆ ಇದು ಮುದ್ರೆ ದಿವ್ಯ ಔಷಧಿಯಾಗಿ ಕೆಲಸ ಮಾಡ್ತಾರೆ. ಈ ಮುದ್ರೆ ಹೆಸರೇನೆ ಸೂಚಿಸುತ್ತೆ, ನಮ್ಮ ಹೋಲ್ ಬಾಡಿ ಏನು ಪಂಚಭೂತಗಳಿಂದ ಆಗಿದೆ ಅಂತ. ಯಾರಿಗಾರ ವೆಯ್ಟ್ ಗೇನ್ ಆಗ್ತಾ ಇಲ್ಲ, ಬೋನ್ ಎಲ್ಲ ವೀಕ್ ಇದೆ, ಅಥವಾ ನಾವು ತಿಂದಿದ್ದು ರಸ ಆಗಿ ರಕ್ತ ಆಗಿ ಮಾಂಸನೇ ಆಗ್ತಾ ಇಲ್ಲ, ಮಸಲ್ ಗ್ರೋತ್ ಆಗ್ತಾ ಇಲ್ಲ ಅಂದರೆ ಎಲ್ಲವೂ ಕೂಡ ಏನನ್ನ ಸೂಚಿಸುತ್ತೆ ಅಂದರೆ ದೇಹದಲ್ಲಿ ಪೃಥ್ವಿ ವೀಕ್ ಆಗಿದೆ ಅಂತ. ಇಲ್ಲಿ ಮುದ್ರೆ ಹೆಸರೇ ನೋಡಿ, ಪೃಥ್ವಿ ಮುದ್ರೆ ಅಂತ. ಪೃಥ್ವಿ ಮುದ್ರೆನ ನೀವು ಪ್ರತಿದಿನ ಒಂದು 5-10 ನಿಮಿಷ ಸಮಯ ಕೊಟ್ಟುಕೊಂಡು ಪ್ರತಿದಿನ ಆ ಮುದ್ರೆಯೊಂದಿಗೆ ಇರ್ತಕ್ಕಂಥದ್ದು, ಅಥವಾ ಆ ಮುದ್ರೆಯೊಂದಿಗೆ ಸಮಯನ ಕಳೀತಕ್ಕಂಥದ್ದು, ಆ ಮುದ್ರೆಯೊಂದಿಗೆ ಓಂಕಾರ ಉಚ್ಚಾರಣೆ ಮಾಡೋದು, ಅಥವಾ ಆ ಮುದ್ರೆಯೊಂದಿಗೆ ನೀವು ಸುಮ್ಮನೆ ಶವಾಸನದಲ್ಲಿ ಸುಮ್ಮನೆ ಮನಿ ಇರೋದು, ಒಂದು 10 ನಿಮಿಷ ಪ್ರತಿದಿನ ಮಾಡ್ತಾ ಹೋದಂಗೆಲ್ಲ ನಿಮ್ಮ ದೇಹದ ಜೋಡುಗಳು, ಬೋನುಗಳು ಎಲ್ಲವೂ ಕೂಡ ಶಂತನ ಪಡೆಯೋದ್ರೊಂದಿಗೆ ದೇಹದ ತೂಕ ಹೆಚ್ಚಳಿಕೆ ಅಂದರೆ ದೇಹದ ತೂಕ ಹೆಚ್ಚಾಗಲಿಕ್ಕೆ ಅದು ಸಹಕಾರಿಯಾಗುತ್ತೆ. ನಾವು ಸುಮಾರು ಜನ ಹಿಂದೆ ಹೇಳಿದಾಗೆ ಚೆನ್ನಾಗಿ ಏನೋ ಊಟ ಮಾಡ್ತಾರೆ, ಬಟ್ ಆದರೆ ದೇಹದ ತೂಕ ಹೆಚ್ಚಾಗ್ತಾ ಇಲ್ಲ ಅನ್ನೋರಿಗೆಲ್ಲರೂ ಕೂಡ ಈ ಮುದ್ರೆನ ಯೂಸ್ ಮಾಡೋದು. ಹೇಗೆ ಮಾಡೋದು ಮುದ್ರೆ ಅಂದಾಗ, ನಿಮ್ಮ ಉಂಗುರದ ಬೆರಳಿನ ಉಗುರನ ಕೆಳಗಿರ್ತಕ್ಕಂಥ ಪಾಯಿಂಟನ್ನು ಹೆಬ್ಬೆರಳಿನ ಉಗುರನ ಕೆಳಗಿರ್ತಕ್ಕಂಥ ಪಾಯಿಂಟ್ಗೆ ಈ ರೀತಿ ಟಚ್ ಮಾಡೋದು. ಈ ಮುದ್ರೆಯೊಂದಿಗೆ ನೇರ ಕುತ್ಕೊಳ್ಳೋದು, ಓಂಕಾರ ಉಚ್ಚಾರಣೆ ಮಾಡೋದು, ಡೀಪ್ ಬ್ರೀತ್ ತಗೊಳ್ಳೋದು, ಓ ಈ ರೀತಿ ಓಂ ಉಚ್ಚಾರಣೆ ಮಾಡೋದು. ಓಂಕಾರ ಉಚ್ಚಾರಣೆ ಮಾಡಬೇಕಾದ್ರೆ ಅದು ಆರೋಹಣ ಅವರೋಹಣದಿಂದ ಕೂಡಿರ್ಬೇಕು ಅಂತ. ನೀವು ಓ ಅಂತ ಸ್ಟಾರ್ಟ್ ಮಾಡಿದಾಗ 20-40% ಆದರೆ ಹಮ್ ಅನ್ನೋದು ದೀರ್ಘತೆ ಇರಬೇಕು. ಆ ಕಂಪನ ವೈಬ್ರೇಷನ್ಗೆ ದೇಹ ಹಂಗೆ ಹಿಗ್ಗಲ್ಪಡುತ್ತೆ, ಒಂದು ರೀತಿ ದೇಹದಲ್ಲಿ ಕಂಪನ ಮೂಡುತ್ತೆ. ಅದು ನಿಮಗೆ ಲಾಭ ಪ್ರಯೋಜನವನ್ನು ಉಂಟು ಮಾಡುತ್ತೆ. ಅಥವಾ ಓಂಕಾರ ಉಚ್ಚಾರಣೆ ಮಾಡಲಿಲ್ಲ ಅಂದರೂ ಕೂಡ ನಿಮಗೆ ಸಮಯ ಸಿಗ್ತದೆ, ಊಟ ಮಾಡಿದ ತಕ್ಷಣ ಮಾಡಬಾರ್ದು. ಊಟ ಮಾಡಿ 1-2 ತಾಸು ಆದಮೇಲೆ ಈ ಮುದ್ರೆಯೊಂದಿಗೆ ಸಮಯ ಕಳೆಯುತ್ತೆ, ಗೋಡೆವರೆಗೆ ಕುತ್ಕೊಳ್ಳೋದು ಆರಾಮಾಗಿ, ಅಥವಾ ಶವಾಸನದಲ್ಲಿ ಈ ಮುದ್ರೆಯೊಂದಿಗೆ ಮಲಗೋದು ಒಂದು 5 ನಿಮಿಷ. ಪ್ರತಿದಿನ 5, 10, 15 ನಿಮಿಷದವರೆಗೂ ನೀವು ಪೃಥ್ವಿನ ಮಾಡ್ತಾ ಬಂದಂಗೆಲ್ಲ ನಿಮ್ಮ ದೇಹದ ಜೋಡುಗಳು, ಬೋನುಗಳು, ದೇಹ ಪೃಥ್ವಿ ಅಂದರೆ ಹಿಡಿದಿಟ್ಕೊಳ್ಳೋದು. ಏರ್ ಫಾಲ್ ಆಗ್ತಾ ಇದ್ರು ಕೂಡ
ಏರ್ ಗ್ರೌತನ್ನು ಮಾಡಲಿಕ್ಕೂ, ಹೇರ್ ಫಾಲ್ ಆಗದಂಗೆ ತಡೆಗಟ್ಟಲಿಕ್ಕೂ, ಬೋನನ್ನು ಸ್ಟ್ರೆಂಥನ ಮಾಡಲಿಕ್ಕೂ, ಮಸಲನ್ನು ಬಿಲ್ಡ್ ಮಾಡಲಿಕ್ಕೂ, ದೇಹದ ತೂಕವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ಹಾಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ಉನ್ನತಿಪಡಿಸ್ಲಿಕ್ಕೂ ಕೂಡ ಈ ಪೃಥ್ವಿ ಮುದ್ರೆ ಸಹಕಾರಿ. ಇದರೊಂದಿಗೆ ಹಿಂದೆ ಕಲರ್ ಥೆರಪಿ ಕೂಡ ಅದ್ಭುತವಾಗಿ ವೆಯ್ಟನ್ನು ಗೇನ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ನಾವು ತಿಂದಂಥ ಆಹಾರ, ಸ್ಟಮಕ್ಕು ಹಾಗೆ ಸ್ಪ್ಲೀನು ಈ ಎರಡೂರ ಕಾರ್ಯಕ್ಷಮತೆ ತುಂಬ ಚೆನ್ನಾಗಿದ್ದಾಗ ಹಿಂದೆ ಹೇಳ್ದಂಗೆ ಸಪ್ತತತ್ವವಾಗಿ ಅಂದರೆ ರಸ, ರಕ್ತ, ತದನಂತರ ಮಾಂಸ, ಅಸ್ಥಿ, ಮಜ್ಜೆ, ಮೇದ, ಶುಕ್ರವಾಗಿ ಪರಿವರ್ತನೆ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಸ್ಟಮಕ್ಕು ಸ್ಟ್ರೆಂಥನ್ ಆಗಿರಬೇಕು, ಸ್ಪ್ಲೀನು ಕೂಡ ಸ್ಟ್ರೆಂಥನ್ ಆಗಿರಬೇಕು. ಇಲ್ಲಿ ದೇಹದಲ್ಲಿ ಏನು ಹಿಡಿದಿಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದಾಗ ನಾವು ಎರಡು ಕಲರನ್ನು ಯೂಸ್ ಮಾಡೋದು. ಪೃಥ್ವಿ ಅಂತ ಬಂದಾಗಲೇ ಯೆಲ್ಲೋ ಕಲರ್ ಅದಕ್ಕೆ ಅದ್ಭುತವಾಗಿ ಸಹಕಾರ ಮಾಡುತ್ತೆ. ಈ ಯೆಲ್ಲೋ ಕಲರು ಮತ್ತು ಸ್ಕೈ ಬ್ಲೂ ಕಲರ್ನ ಸಹಾಯ. ಹಾಗೆ ದೇಹದಲ್ಲಿ ಮಸಲ್ಸಲ್ಲಿ ಆ ಫ್ಯಾಟ್ ಸೆಲ್ಸು ದೇಹದಲ್ಲಿ ಚೆನ್ನಾಗಿ ಉಲ್ಪಣ ಆಗಬೇಕು, ಸ್ವಲ್ಪ ದೇಹದಲ್ಲಿ ಫ್ಯಾಟ್ ಇರಬೇಕು, ಅಂದರೆ ಮಸಲ್ ಗ್ರೋತ್ ಆಗಬೇಕು ಅಂದಾಗ ಫ್ಯಾಟ್ ಸೆಲ್ಸ್ ಎಲ್ಲವೂ ಕೂಡ ಎಲ್ಲಿ ಸ್ಟೋರ್ ಆಗುತ್ತೆ ಅಂದಾಗ ಅಡಿಪೋಸ್ ಟಿಶ್ಯೂಸಲ್ಲಿ ನಮ್ಮ ಎಡಗೈ ಕಿರುಬೆರಳು ಸೆಕೆಂಡ್ ಜಾಯಿಂಟ್ ಸುತ್ತ ನೀವು ಯೆಲ್ಲೋ ಕಲರ್ನ ರಿಂಗ್ ಟೈಪ್ ಹಾಕಿ ಪ್ರತಿದಿನ ಇದ್ರ ಸುತ್ತ ನೀವು ಹಾಕೋದ್ರಿಂದ ನಿಮ್ಮ ದೇಹದಲ್ಲಿ ಫ್ಯಾಟ್ ಸೆಲ್ಸು ಚೆನ್ನಾಗಿ ಇನ್ಕ್ರೀಸ್ ಆಗೋದು, ಮಸಲ್ ಗ್ರೋತ್ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಎಡಗೈ ಕಿರುಬೆರಳು ಸೆಕೆಂಡ್ ಜಾಯಿಂಟ್ ಸುತ್ತ ಯೆಲ್ಲೋ ಕಲರ್ ರಿಂಗ್ ಟೈಪ್ ಹಾಕಿ. ಹಾಗೆ ದೇಹದಲ್ಲಿ ಏನೇ ಹಿಡಿದಿಟ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂದರೆ ಹಿಂದೆ ಹೇಳ್ದಂಗೆ ನಾವು ತಿಂದಂಥ ಫುಡ್ಡು, ರಸ, ರಕ್ತ, ತದನಂತರ ಮಾಂಸ, ಅಸ್ಥಿ, ಮಜ್ಜೆ ಆಗಬೇಕು ಅಂದರೆ ಸ್ಪ್ಲೀನ್ನ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ. ಸ್ಪ್ಲೀನ್ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ, ಮೇಲೆ ಚಾರ್ಟ್ ನೋಡಿ. ಆ ಚಾರ್ಟ್ನ ಪ್ರಕಾರ ಇಲ್ಲಿ ಸ್ಪ್ಲೀನ್ನ ರಿಫ್ಲೆಕ್ಸ್ಗೆ ನೀವು ಯೆಲ್ಲೋ ಕಲರನ್ನು ಹಾಕೋದು ರೌಂಡಾಗಿ, ಇದು ಕಾಣಿಸೋದಿಲ್ಲ. ಅದರ ಸುತ್ತ ನೀವು ಸ್ಕೈ ಬ್ಲೂ ಕಲರನ್ನು ರೌಂಡಾಗಿ ಹಾಕಿ, ಒಂದು ರೌಂಡು ಸ್ಕೈ ಬ್ಲೂ ಕಲರ್ ಹಾಕಿ ಸುತ್ತ ನೋಡಿ. ಈ ರೀತಿ ಯೆಲ್ಲೋ ತದನಂತರ ಅದರ ಸುತ್ತ ಸ್ಕೈ ಬ್ಲೂ ಕಲರ್ ಹಾಕಿ. ಹಾಗೆ ಬಲಗೈ ಉಂಗುರದ ಬೆರಳು ಹಿಂದೆ ಹೇಳಿದೆ ಪೃಥ್ವಿನ ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ನೀವು ಇದು ತಲೆ ಭಾಗ, ಇದು ಎದೆ ಭಾಗ, ಹೊಟ್ಟೆ ಭಾಗ, ಈ ಭಾಗದಲ್ಲಿ ನೀವು 5 ಅಂತ ಯೆಲ್ಲೋ ಕಲರಲ್ಲಿ ಬರಿಬೋದು. ನಂಬರ್ 5 ಅಂತ ಯೆಲ್ಲೋ ಕಲರಲ್ಲಿ ಬರಿತಾ ಹೋದಂಗೆಲ್ಲ ನಿಮ್ಮ ದೇಹದಲ್ಲಿ ಪೃಥ್ವಿ ತತ್ವ ಇನ್ಕ್ರೀಸ್ ಆಗಲಿಕ್ಕೆ, ಹಾಗೆ ದೇಹದಲ್ಲಿ ವೆಯ್ಟ್ ಗೇನ್ ಆಗಲಿಕ್ಕೆ. ಸುಮಾರು ಜನಕ್ಕೆ ಆಸೆ ಇರುತ್ತೆ, ನನ್ನ ಹೈಟಿಗೆ ನಾನು ಇನ್ನೊಂದು 3 kg 5 kg ಹೆಚ್ಚಳ ಇದ್ದರೆ, ದಪ್ಪ ಆದರೆ ಚೆನ್ನಾಗಿ ಕಾಣಿಸ್ತೀನಿ. ಅವರೆಲ್ಲರೂ ಕೂಡ ಇಲ್ಲಿ ನಂಬರ್ 5 ಅಂತ ಯೆಲ್ಲೋ ಕಲರಲ್ಲಿ ಬರೆಯೋದು. ಹಾಗೆ ನೀವು ಅದೇ 5ನ ಅಡಿಪೋಸ್ ಟಿಶ್ಯೂಸ್ನ ಜಾಯಿಂಟ್ಗೂ ಕೂಡ ಬರೀಬೋದು. ಈ ಭಾಗದಲ್ಲಿ ನೀವು 5 ಅಂತ ಯೆಲ್ಲೋ ಕಲರಲ್ಲಿ ಬರೆಯೋದು. ಈ ರೀತಿ 5 ಅಂತ ಇಲ್ಲಿ ಬರೆಯೋದು, ಅಡಿಪೋಸ್ ಟಿಶ್ಯೂಸ್ ಜಾಯಿಂಟ್ಗೂ 5 ಅಂತ ಬರೆಯೋದು. ಈ ರೀತಿ 3 ಜಾಗಕ್ಕೂ, ಸ್ಪ್ಲಿನ್ಗೂ, ಅಡಿಪೋಸ್ ಟಿಶ್ಯೂಸ್ಗೂ ಮತ್ತು ಇಲ್ಲಿ 5 ಅಂತ ಯೆಲ್ಲೋ ಕಲರು ಬರೆಯೋದು. ಅಥವಾ ನೀವು ಅಡಿಪೋಸ್ ಟಿಶ್ಯೂಸ್ಗೆ 5 ಮತ್ತು ಇಲ್ಲಿ 5 ಬರೆದ್ರು ಚೆನ್ನಾಗಿ ವರ್ಕ್ ಆಗುತ್ತೆ. ಅದರೊಂದಿಗೆ ಪೃಥ್ವಿ ಮುದ್ರೆನ ಪ್ರತಿದಿನ ನೀವು ಮಾಡೋದು. ಈ ರೀತಿ ಮಾಡ್ತಾ ಬಂದಂಗೆಲ್ಲ ಇದ್ರ ಜೊತೆಗೆ ನೀವೇನು ಮಾಡಬೇಕು ಅಂದರೆ ಹೊರಗಡೆ ಔಟಿಂಗ್ ಫುಡ್ಡನ್ನ ಕಟ್ ಮಾಡಬೇಕಂತ, ಪ್ಯಾಕೆಟ್ ಫುಡ್ಡು, ಪ್ರಿಸರ್ವೇಟಿವ್ಸ್ ಹಾಕಿರೋದು. ಸೊ ಈ ರೀತಿ ಹೊರಗಡೆ ತಿನ್ನೋದನ್ನು ನೀವು ಕಟ್ ಮಾಡಿ ಮನೆಯಲ್ಲಿ ಒಳ್ಳೆ ಉತ್ತಮವಾದ ಆಹಾರ, ಪೋಷಕಾಂಶ ಭರಿತವಾದ ಆಹಾರವನ್ನು ಕೊಡ್ತಾ ಹೋದಂಗೆಲ್ಲ ನಿಮ್ಮ ಬಾಡಿಲಿ ಮಸ್ಕ್ಯುಲರ್ ಸಿಸ್ಟಮು, ಸ್ಕೆಲಿಟನ್ ಸಿಸ್ಟಮ್ಮು ಸ್ಟ್ರೆಂಥನ್ನು ಪಡೆಯುತ್ತೆ. ಹಾಗೆ ಪೃಥ್ವಿ ಇನ್ಕ್ರೀಸ್ ಆದಂಗೆಲ್ಲ ನಿಮ್ಮ ದೇಹಕ್ಕೆ ಹಿಂದೆ ಹೇಳ್ದಂಗೆ ರಸ, ರಕ್ತ, ಮಾಂಸ, ಅಸ್ಥಿ, ಮಧ್ಯೆ, ಶುಕ್ರ 7 ಆಗಿ ಕನ್ವರ್ಟ್ ಆಗಿ ಮುಂದೆ ಡಿಫಿಷಿಯನ್ಸಿ ಕೂಡ ಬರಲ್ಲ. ಯಾವುದೇ ರೀತಿಯಾದ ಡಿಫಿಷಿಯನ್ಸಿ ಬರದಂಗೆ ನಿಮ್ಮ ದೇಹ ಸದೃಢವಾಗಿರಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಯಾರೆಲ್ಲ ಸಣ್ಣ ಇದ್ದಾರೋ, ವೆಯ್ಟ್ ಗೇನ್ ಮಾಡಬೇಕು ಅಂತಿರ್ತಾರೋ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಸದುಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.